ಈ ಒಂದು ದೇವಸ್ಥಾನಕ್ಕೆ ಈ ಜಾತ್ರೆಗೆ ಬಂದಂಥ ಜನ ಸಮೂಹ ಈ ಥರ ಇದೆ. ಇದೆಲ್ಲ ಎಲ್ಲಿ ನೆರಳಿದೆಯೋ ಅಲ್ಲೆಲ್ಲ ಜನ ಇದ್ದಾರೆ. ಆನಂತರ ಇದು 3 ದಿನಗಳ ಕಾರ್ಯಕ್ರಮದಲ್ಲಿ ಇದು 2ನೇ ದಿನ. 2ನೇ ದಿನದಲ್ಲಿ ಸಾಕಷ್ಟು ಜನರು ಬರ್ತಾರೆ. ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ. ಆನಂತರ ಎಲ್ಲರೂ ತಮ್ಮ ಕೈಲಾದ ದೇಣಿಗೆಯನ್ನು ಈ ಒಂದು ಭಕ್ತಿಪೂರ್ವಕ ಸಮರ್ಪಣೆಯನ್ನು ಮಾಡ್ತಾರೆ. ಇದು ದೇಣಿಗೆ ಸಂಗ್ರಹಕ್ಕಾಗಿ ಕುಳಿತಂಥ ಜನರು ಈ ಥರ. ಇದು ಆರೆಮಲ್ಲಯ್ಯ ದೇವಸ್ಥಾನದ ಒಂದು ವಿಹಂಗಮ ನೋಟ. ಅದೇ ಥರ ಇಲ್ಲಿ ಮುಖ್ಯವಾದದ್ದು ನಿಮಗೆ ತೋರಿಸ್ಬೇಕಂದ್ರೆ ಇಲ್ಲಿ ಆರೆಮಲ್ಲಯ್ಯ ದೇವರ ಒಂದು ಹೋಮ ನಡೀತಾ ಇದೆ. ಇದಕ್ಕೆ ಹೇಳೋದು ಮಲ್ಲಾರಿ ಹೋಮ ಅಂತ. ಈ ಮಲ್ಲಾರಿ ಹೋಮ ಅತ್ಯಂತ ಪವಿತ್ರವಾದದ್ದು. ಮೈಲಾರಲಿಂಗನಿಗೆ ನೇರವಾಗಿ ಮುಟ್ಟುವಂಥ ಹವಿಸ್ಸು ಮುಟ್ಟುವಂಥ ಒಂದು ಸಮಯದಲ್ಲಿ ಈ ಥರ ಹೋಮ ನಡೀತಾ ಇದೆ. ಅಲ್ಲಿ ಸಂಕಲ್ಪ ನಡೀತಾ ಇದೆ. ಅದೇ ಥರ ಭಕ್ತ ಸಮೂಹ ಪೂರ್ಣಾವತಿಗಾಗಿ ಕಾಯ್ತಾ ಇದೆ. ಈ ಥರದ ಒಂದು ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇದೆ. ಅದೇ ಥರ ಕೂಡಿದಂಥ ಎಲ್ಲ ಭಕ್ತ ಸಮೂಹನೂ ಈ ಥರ ಒಂದು ಪೂರ್ಣಾವತಿಗಾಗಿ ಕಾಯ್ತಾ ಇದ್ದಾರೆ. ಇದು ಮಲ್ಲಯ್ಯನ ಅಯ್ಯನ ಗುಡಿ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ. ಇಲ್ಲಿ ಈ ಒಂದು ಭಗವಂತನ ಆರಾಧನೆ ನಡೀತಾ ಇದೆ. ಪೂರ್ಣಾಹುತಿಗಾಗಿ ಸಿದ್ಧಗೊಂಡಿದೆ. ಇವತ್ತು ಈ ಮಲ್ಲಾರಿ ಹೋಮದ ಪೂರ್ಣಾಹುತಿ ಸಮಯ. ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಥರ ಈಗ ನಾವು ನೀವುಗಳೆಲ್ಲ ಕಾಯ್ತಾ ಇರ್ತಕ್ಕಂಥ ದೇವ ಇವರೇ ಶ್ರೀ ಮೈಲಾರಲಿಂಗ. ಇದು ಪರಮ ಪವಿತ್ರವಾದಂಥ ಮೈಲಾರಲಿಂಗನ ವಿಗ್ರಹ. ಅದೇ ಥರ ಲಿಂಗು ಇದೆ. ಇಲ್ಲಿ ಭಗವಂತನ ಒಂದು ದಿವ್ಯ ದರ್ಶನ ನಾನು ಕೂಡ ಮಾಡ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಇದನ್ನು ನಿಮ್ಮೆಲ್ಲರ ಪರವಾಗಿ ತೋರ್ಸೋಕ್ಕೆ ಬಂದಿದ್ದೀನಿ. ಆತ್ಮೀಯರೇ, ಕಣ್ ತುಂಬಿಕೊಳ್ಳಿ. ಭಕ್ತಿಯಿಂದ ಒಂದು ನಮಸ್ಕಾರವನ್ನು ಕುಳಿತಲ್ಲಿಂದನೇ ನೀವು ಸಲ್ಲಿಸ್ಬೋದು. ಆ ಥರ ಈ ಮೈಲಾರಲಿಂಗನ ಒಂದು ಪುಣ್ಯಸ್ಥಳ ಇದು ಆರೆಮಲ್ಲಯ್ಯ ದೇವಸ್ಥಾನ. ಈ ಒಂದು ಜಾತ್ರೆಗೆ ಅರ್ಚಕ ಸಮೂಹ ಈ ಥರ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ, ಈ ಹೋಮ ಹವನದ ಯಶಸ್ಸಿಗಾಗಿ ಮುಂದಿನ ತಯಾರಿ ನಡೀತಾ ಇದೆ. ಪೂರ್ಣಾಹುತಿಯ ತಯಾರಿ ನಡೀತಾ ಇದೆ. ಇವರು ಅತ್ಯಂತ ಶ್ರುತಿಬದ್ಧವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮಂತ್ರಘೋಷ ಮಾಡ್ತಕ್ಕಂಥ ಪೌರೋಹಿತರು ಇವರು. ಈ ಮಲ್ಲಯ್ಯನ ಜಾತ್ರೆಗೆ ಪ್ರಸಾದದ ವ್ಯವಸ್ಥೆ ಈ ಥರ ನಡೀತಾ ಇದೆ. ಮೈಲಾರಲಿಂಗ ದೇವಸ್ಥಾನದಕ್ಕೆ ಜಾತ್ರೆಗೆ ಬಂದ ಸಕಲ ಭಕ್ತಾದಿಗಳಿಗೂ ಒಂದು ಪ್ರಸಾದದ ವ್ಯವಸ್ಥೆ ಇದೆ. ಆ ಪ್ರಸಾದವನ್ನು ಇಷ್ಟು ಅವಿರತವಾಗಿ ತಯಾರು ಮಾಡ್ತಾಯಿದೆ. 3 ದಿನಗಳವರೆಗೂ ಬೇಸರ ಮಾಡ್ಕೊಳ್ಳೋದೇ ಎಲ್ರಿಗೂ ತೃಪ್ತಿಯಾಗುವಂತೆ ಪ್ರಸಾದ ಸಿಗೋಕ್ಕೆ ಕಾರಣ ಈ ವ್ಯಕ್ತಿಗಳು. ಪೂರ್ಣಾಹುತಿಯನ್ನು ನೋಡಲು ಕುಳಿತಂಥ ಭಕ್ತ ಸಮೂಹ. ಪೌರೋಹಿತ ವರ್ಗ. ಇದು ಪೂರ್ಣಾಹುತಿಯ ತಯಾರಿ. ಓಂ ಸಮುದ್ರಾದೋರ್ನಿರ್ಮಧೋ
ಪೂರ್ಣಾಹುತಿ ಆಯಿತು ನೋಡಿರಿ. ಭಗವಂತನಿಗೆ ಒಂದು ಪೂರ್ಣಾಹುತಿಯನ್ನು ಸಲ್ಲಿಸಲಾಯಿತು. ಏಳುಕೋಟಿ ಏಳುಕೋಟಿ ಎನ್ನುವಂಥ ಒಂದು ಶಬ್ದ ಮಂತ್ರಘೋಷ ತುಂಬಿ ತುಳುಕ್ತಾ ಇದೆ, ಮುಗಿಲು ಮುಟ್ತಾ ಇದೆ. ಏಳುಕೋಟಿ ಏಳುಕೋಟಿ ಏಳುಕೋಟಿಗೆ ಅನ್ನುವಂಥ ಒಂದು ಈ ಪವಿತ್ರವಾದ ಕ್ಷಣದಲ್ಲಿ ನಾವು ಕೂಡ ಇದ್ದೇವೆ. ನೋಡಿ, ಈಗ ವಸ್ತ್ರದ ಒಂದು ಅರ್ಪಣೆ, ವಸ್ತ್ರಾರ್ಪಣೆ ಈ ಥರ ಪುಣ್ಯ ಕಾರ್ಯದಲ್ಲಿ ನಾವು ಭಾಗವಹಿಸಿದ್ದು ನನ್ನ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಅನ್ಕೊಳ್ತಾ ಇದ್ದೀನಿ. ಕುಂಕುಮದ ಅರ್ಪಣೆ, ಅರಿಶಿಣದ ಅರ್ಪಣೆ ಆಯಿತು, ಕುಂಕುಮದ ಅರ್ಪಣೆ, ವಸ್ತ್ರದ ಅರ್ಪಣೆ ಆಗಿದೆ, ಅಕ್ಷತೆಯ ಅರ್ಪಣೆ, ತಾಂಬೂಲ ಮತ್ತು ಫಲದ ಅರ್ಪಣೆ, ಫಲಾರ್ಪಣೆ, ಬಾಳೆಹಣ್ಣು ಮತ್ತು ಸೇಬು ಹಣ್ಣು, ಅದೇ ಥರದ ಅಡಿಕೆ ಅರ್ಪಣೆ, ಖರ್ಜೂರದ ಅರ್ಪಣೆ, ಅರಿಶಿಣದ ಅರ್ಪಣೆ, ಕಲ್ಲು ಸಕ್ಕರೆಯ ಅರ್ಪಣೆ, ಆನಂತರ ಎಳ್ಳಿನ ಅರ್ಪಣೆ. ಈಗ ಪೂರ್ಣಾಹುತಿಯ ಒಂದು ಸಮಯ ಸಂಪೂರ್ಣ ಆಯಿತು. ಅದೇ ಥರ ಈಗ ತುಪ್ಪದ ಒಂದು ಅರ್ಪಣೆ ಆಗ್ತಾ ಇದೆ. ಓಂ ಋಷಿಯಾವೂತು ನಮಸ್ತೆ ಸು ಮಹಾದೇವ ನಮಸ್ತೆ ಜಗದೀಶ್ವರಃ ನಮಸ್ತೆ ಜಾದೂಡಾಗರಶ್ಚಂದ್ರಾಭೂಷಣ ನಮಸ್ತೆ ರುದ್ರಾಯ ಮಹತೆ ನರುವಂಗ ಪ್ರಿಯಾಂತೆ ನಮಸ್ತೆ ಯೋಗಕಾನಾಥ ನಮಸ್ತೆ ಭಕ್ತವತ್ಸಲಃ ನಮಸ್ತೆ ವರದೇಶಾಯ ನಮಸ್ತೆ ಲೋಕಪಾಲನಯಃ ನಮಸ್ತೆ ಜಗದಾಧಾರ ನಮಸ್ತೆ ವರದೇಶ್ವರಃ ನಮಸ್ತೆ ಭೂತೋಲ್ಯೇಶ್ವರ ನಮಸ್ತೆ ಭೂತಭಾವನಃ ನಮಸ್ತೆ ನಮಸ್ತೆ ವರದೇಶ್ವರಃ ನಮಸ್ತೆ ನಮಸ್ತೆ ಅರ್ಪಣೆಯಲ್ಲಿ ಈ ಥರ ಪೂಜಾ ಅರ್ಪಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡದ್ದು ಅತ್ಯಂತ ಖುಷಿ ಅನ್ನಿಸ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಮೇಲಿನ ಮೇಲೆ ನಡೀತಿರ್ಬೇಕು ಅಂತ ನನ್ನ ಅನಿಸಿಕೆ. ಇದು ಎಲ್ರಿಗೂ ಸರ್ವೇ ಜನ ಸುಖಿ ಮಾಡುವಂಥ ಅರ್ಚಕ ಬಂಧುಗಳೆಲ್ಲ ಹೇಳ್ತಾ ಇದ್ದಾರೆ. ಅದೇ ಥರ ಈ ಪೂರ್ಣಾಹುತಿಯನ್ನು ನೋಡಿ ನಾವೆಲ್ಲ ಸಂತೋಷ ಭರಿತರಾಗೋಣ ಮತ್ತು ಇವತ್ತಿನ ಈ ಮಹಿಳಾಲಿಂಗನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದವರು ಮತ್ತು ಭಾಗವಹಿಸಿದವರಿಗೂ ಕೂಡ ಆ ಭಗವಂತ ಸಕಲವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿಡಿಯೋ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.